ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡಕ್ಕಾಗಿ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಶೇರ್ ಮಾಡ್ತಾ ಇದ್ದೀನಿ. ತುಂಬ ಯೂಸ್ಫುಲ್ ಇದೆ. ಸೊ ಖಂಡಿತವಾಗಿ ಇಲ್ಲಿಂದ ಪ್ರಶ್ನೆಗಳು ನಿಮಗೆ ರಿಪೀಟ್ ಆಗ್ತಾ ಇದ್ದಾವೆ, ನೋಡ್ಕೊಂಡೋಗಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ SSLC 2025-26 ಅಂತಕ್ಕಂಥ ಪ್ಲೇಲಿಸ್ಟ್ ಲಿಂಕ್ಗೆ ಭೇಟಿ ಕೊಡಿ. ಅಲ್ಲಿ ನಿಮಗೆ 40 ಅಂಕಗಳ ಪಾಸಿಂಗ್ ಪ್ಯಾಕೇಜ್ಗಳು, LBAದ ಎಲ್ಲ ಪ್ರಶ್ನೆಗಳಿರ್ತಕ್ಕಂಥ ಸ್ಕೋರಿಂಗ್ ಪ್ಯಾಕೇಜ್ಗಳು, ಓಕೆನಾ. ಸೊ ಮತ್ತು ಪ್ರತಿದಿನ ಸಾಯಂಕಾಲ 6 ಗಂಟೆ ಮತ್ತು ರಾತ್ರಿ 9 ಗಂಟೆಗೆ ಲೈವ್ ಕ್ಲಾಸ್ ಇರ್ತದೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ. ಸೊ ಖಂಡಿತವಾಗಿ ಜಾಯ್ನ್ ಆಗಿ ಒಳ್ಳೆಯ ಅಂಕಗಳು ನಿಮಗಾಗಿ ಸಿಗ್ತವೆ ಅಂತ ಹೇಳ್ತಾ, ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಈ ಮಾಡೆಲ್ ಕ್ವಶನ್ ಪೇಪರ್ ಇವು ಏನಾಗ್ತಾ ಇದ್ದಾವಪ್ಪ ಅಂದರೆ ರಿಪೀಟ್ ಆಗ್ತಾ ಇದ್ದಾವೆ. ಚೆನ್ನಾಗಿದ್ರ ಬಗ್ಗೆ ನೀವು ಏನು ಮಾಡಿಕೊಡ್ರಿ, ಅರ್ಥಗ್ರಹಿಕೆಯನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡಿ. ಸೊ ಫಸ್ಟ್ ಪ್ರಶ್ನೆ, ವರ್ಣಮಾಲೆ ಮೇಲೆ ಯಾವತ್ತೂ ಕೂಡ ನಿಮಗೆ 1 ಅಂಕದ ಪ್ರಶ್ನೆ ಖಂಡಿತವಾಗಿ ಕೇಳ್ತಾರೆ. ಸೊ ಆ ವರ್ಣಮಾಲೆಗಳಲ್ಲಿ ಸ್ವರಗಳ ಸಂಖ್ಯೆ ಆಗಿರ್ಬೋದು, ಓಕೆನಾ. ಸ್ವರಗಳಲ್ಲಿರ್ತಕ್ಕಂಥ ರಸ್ವಸ್ವರ, ದೀರ್ಘಸ್ವರ ಆಗಿರ್ಬೋದು, ವ್ಯಂಜನಗಳಲ್ಲಿರ್ತಕ್ಕಂಥ ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ. ಲಾಸ್ಟ್ ಏನಪ್ಪ ಅಂದರೆ ಅವರ್ಗೀಯ ವ್ಯಂಜನಗಳ ಬಗ್ಗೆ ಮೇಲೆ ಒಂದು ಪ್ರಶ್ನೆ ಖಂಡಿತವಾಗಿ ಬಂದೇ ಬರ್ತದೆ. ಅವುಗಳ ಸಂಖ್ಯೆ ಆಗಿರ್ಬೋದು, ಅವುಗಳ ಅಕ್ಷರಗಳಾಗಿರ್ಬೋದು, ಅಥವಾ ಅವುಗಳಿಗೆ ಏನಂತಾರೆ ಅಂತಕ್ಕಂಥರ ಮೇಲೆ ಇತ್ತು. ಈ ಪ್ರಶ್ನೆ ಏನಿತ್ತಂದರೆ, ಕನ್ನಡ ವರ್ಣಮಾಲೆಯ ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರಗಳು ಅಂತ ಕೇಳಿದರು. ಅದನ್ನು ಮಹಾಪ್ರಾಣಾಕ್ಷರಗಳು ಅಂತ ಕರೀತಾರೆ. ಅಲ್ಪ ಪ್ರಾಣಾಕ್ಷರು 1 ಮತ್ತು 3, ಅನುನಾಸಿಕ 5ನೆಯ ಅಕ್ಷರಗಳು, ಓಕೆ. ಯೋಗವಾಹಗಳು ಅನುಸ್ವಾರ ಮತ್ತು ವಿಸರ್ಗ 2 ಇದ್ದಾವೆ, ಅದು ಕೂಡ ನಿಮಗೆ ಗೊತ್ತಿರಲಿ, ಓಕೆನಾ. ಪ್ರಶ್ನೆ 2, ಮದೋನ್ಮತ ಅಂತಕ್ಕಂಥ ಪದ ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ, ಮದೋನ್ಮತ ಅಂತ ಇದೆ, ಓ ಬಂದಿದೆ. ಸೊ ಏನು ಹೇಳ್ಬೋದು, ಗುಣಸಂಧಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಇನ್ನು ಪ್ರಶ್ನೆ 3, ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದನ್ನು ಏನಂತ ಕರಿತೀವಿ ಅಂತ ಕೇಳಿದರು. ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯ ಇದೆ, ಸೊ ಅದನ್ನು ಸಂಯೋಜನೆ ಆಗ್ತದೆ. ಸೊ ಸಂಯೋಜಿತ ವಾಕ್ಯ ಅನ್ನೋದು ಗೊತ್ತಿರಲಿ. ಒಂದು ಸಾಮಾನ್ಯ ಬರ್ತದೆ, ಒಂದು ಸಂಯೋಜಿತ ಒಂದು ಬರ್ತದೆ, ಇನ್ನೊಂದು ಮಿಶ್ರ ವಾಕ್ಯ. ಇವೇ ವಾಕ್ಯದ 3 ಪ್ರಕಾರಗಳು. ಒಂದು ಪ್ರಶ್ನೆ ಖಂಡಿತವಾಗಿ ಕೇಳ್ತಾರೆ. ಇನ್ನು ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯವಿದು ಅಂತ ಕೇಳಿದರೆ, ಇದು ಸ್ವಲ್ಪ ರೀಸೆಂಟಾಗಿ ಕೇಳ್ತಾ ಇದ್ದಾರೆ. ನೀವುಗಳು ಕೂಡ ಏನು ಮಾಡಿ ಹೋಗುವಾಗ ವರ್ತಮಾನ ಕಾಲ ಸೂಚಕ, ಭೂತಕಾಲ ಸೂಚಕ, ಭವಿಷ್ಯತ್ ಕಾಲ ಸೂಚಕ ಅದನ್ನು ನೋಡ್ಕೊಂಡೋಗಿ. ಅನ್ನೋದು ಭವಿಷ್ಯತ್ ಕಾಲ, ಉತ್ತ ಅನ್ನೋದು ಯಾವುದು, ವರ್ತಮಾನ ಅಲ್ವಾ. ಪ್ರಶ್ನೆ 5, ತೃತೀಯ ವಿಭಕ್ತಿಯ ಕಾರಕಾರ್ಥ ಯಾವುದು ಅಂತ ಕೇಳಿದ್ದಾರೆ. ಸೊ ವಿಭಕ್ತಿ ಪ್ರತ್ಯಯಗಳ ಮೇಲೆ ಹಳಗನ್ನಡ ಪ್ರತ್ಯಯಗಳು, ಹೊಸಗನ್ನಡ ಪ್ರತ್ಯಯಗಳನ್ನ ನೀವು ಚೆನ್ನಾಗಿ ಕಲ್ಕೊಂಡೋಗಿ. ಇಲ್ಲಿಂದ ನಿಮಗೆ ಅಂಕಗಳು ಬರ್ತವೆ, ಓಕೆ. ಏನೇನು ಹಳಗನ್ನಡ ಇರಬೇಕು, ಹೊಸಗನ್ನಡ ಇರಬೇಕು, ಒಂದು ಉದಾಹರಣೆ ಇರಬೇಕು, ಗೊತ್ತಿರಬೇಕು ನಿಮಗೆ, ಓಕೆ. ರಾಮನು ಅಥವಾ ಸಾವಿತ್ರಿಯು ಈ ಥರನಾಗಿರ್ತಕ್ಕಂಥ ಉದಾಹರಣೆಗಳ ಮೇಲೆ ಗೊತ್ತಾಗ್ತದೆ. ತೃತೀಯ ಈಸ್ ಅ ಕಾರಣಾರ್ಥ ಇಸ್ ದಿ ರೈಟ್ ಆನ್ಸರ್. ಕಳ್ಳುಗುಡಿದ ಪದ ಯಾವ ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದರು. ಸೊ ಗೊತ್ತಿರಲಿ, ಅದು ಕ್ರಿಯಾ ಸಮಾಸ. ಇನ್ನು ಸಂಬಂಧೀಕರಣಕ್ಕೆ ಹೋಗೋದನ್ನು, ವಿದ್ಯಾಧರ ಬಿಜ್ಜಾಧರ, ಬೈಶಾಖ ಬೇಸಗೆ, ವಿದ್ವಾಂಸ ಅನ್ವರ್ಥನಾಮ ಆದರೆ, ಸಹದೇವ ಅನ್ನೋದು ಇಟ್ಟ ಹೆಸರು ಅಂಕಿತನಾಮ, ಹುಳಹುಪ್ಪಡಿ ಅನ್ನೋದು ಜೋಡು ನುಡಿ ಆದರೆ, ಬಟ್ಟಾಬಯಲು ಅಂತ ಕೇಳಿದರು. ಸೊ ಬಟ್ಟಬಯಲು ಈಸ್ ದ ದ್ವಿರುಕ್ತಿ ಅಂತಕ್ಕಂಥದ್ದು ಇತ್ತು. ಇನ್ನು ಜಾನತನ ಅನ್ನೋದು ತದ್ದಿತಾಂತ ಭಾವನಾಮ ಆದರೆ, ಚಂದ್ರನಂತೆ ಅಂತಕ್ಕಂಥದ್ದು ಏನಂತ ಕೇಳಿದ್ದಾರೆ, ತದ್ದಿತಾಂತ ಅವ್ಯಯ ಈಸ್ ದ ರೈಟ್ ಆನ್ಸರ್. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬಯಸಲಿಕ್ಕೆ ಇರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಕವಿನಯ ಸೇನ. ಸೊ ಚೆನ್ನಾಗಿ ನೀವೇನು ಮಾಡಿ, ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಅಂತಕ್ಕಂಥ ಪ್ರಶ್ನೆ ಇದೆಯಲ್ಲ, ಅದನ್ನು ಓದ್ಕೊಂಡೋಗಿ. ಅದಿರಲಿಲ್ಲ ಅಂದರೆ ಮೊಹಮ್ಮದಿಯರ ಆಳ್ವಿಕೆಯ ಅಂದರೆ ಪರ್ಷಿಯನ್ ಶಬ್ದಗಳ ಬಳಕೆ ಯಾವಾಗ ಬಂದಿತ್ತು, ಅದು ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಅದು ಬರದೇ ಇತ್ತಂದರೆ ನಿಮಗೆ ಯಾವ ಪ್ರಶ್ನೆ ಬರ್ಬೋದು, ನಿಮಗೆ ಗೊತ್ತಿದೆ, ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು. ಇನ್ನು ಶಾನುಭೋಗರ ರಾಜಭಕ್ತಿಯ ಲಾಂಛನ ಯಾವುದು ಅಂತ ಕೇಳಿದ್ದಾರೆ. ಸೊ ಗೊತ್ತಿರಲಿ, ಶಾನುಭೋಗರ ರಾಜಭಕ್ತಿಯ ಲಾಂಛನ ಬಂದ್ಬಿಟ್ಟು ಅದು ಕಿರ್ದಿ ಪುಸ್ತಕ ಅಂತ ಕರೀತಾರೆ. ಈ ಪ್ರಶ್ನೆ ಹಿಂಗೂ ಬರ್ಬೋದು, ಶಾನುಭೋಗರ ಬ್ರಹ್ಮಾಸ್ತ್ರ ಅಂತಲೂ ಕೂಡ ಬರ್ಬೋದು. ರಾಜಭಕ್ತಿಯ ಲಾಂಛನ ಬರ್ಬೋದು ಅಥವಾ ಬ್ರಹ್ಮಾಸ್ತ್ರ ಬರ್ಬೋದು. ಒಟ್ಟಾರೆ ಕಿರ್ದಿ ಪುಸ್ತಕ ಮೇಲೆ ಬರ್ತಕ್ಕಂಥ ಪ್ರಶ್ನೆ ತುಂಬ ಸಾಧ್ಯತೆ ಇದೆ ನಾಳೆ ಪರೀಕ್ಷೆಯಲ್ಲಿ. ಇನ್ನು ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು ಅಂತ ಕೇಳಿದ್ದಾರೆ. ಚೇರಿಂಗ್ ಕ್ರಾಸ್ ಇದೆ, ಸ್ಟೇಷನರಿ ಅಂಗಡಿ ಹೆಸರೇನಾಗಿರ್ತದೆ, ವೂಲ್ವರ್ತ್, ಅದು ನೆನಪಿರಲಿ.
ಇನ್ನು ಕೌಸಂಬಿಯ ಅರಸ ಯಾರು ಅಂತ ಕೇಳಿದರು, ಅತಿಬಳ ಇದೆ. ಓಕೆನಾ, ಅದು ಇಂಪಾರ್ಟೆಂಟ್ ಇತ್ತು. ಇನ್ನು ಬೇಡರಿಗೆ ಅಗಸಿಗೆ ಬಂದು ಬುದ್ಧಿ ಮಾತನ್ನು ಹೇಳಿದವರು ಯಾರು ಅಂತ ಕೇಳಿದರು, ಹೆಬಲಕ್ ಸಾಹೇಬ. ದ್ರೋಣ ಪರಶುರಾಮರಲ್ಲಿಗೆ ಏಕೆ ಬಂದ? ಎಸ್, ದ್ರವ್ಯವನ್ನು ಬೇಡುವುದಕ್ಕಾಗಿ. ಪುಟ್ಟ ಪೋರಿಯ ಅಮ್ಮ ಗುಡಿಸಲಿನಲ್ಲಿ ಹೇಗೆ ಮಲಗಿದ್ದಾಳೆ ಅಂತ ಕೇಳಿದರು, ಗುರುತಾ ಮಲಗಿದ್ದಾಳೆ ಅನ್ನೋದನ್ನು ಪೂರ್ಣ ವಾಕ್ಯದಲ್ಲಿ ಬರೀಬೇಕು. ಅಂಕಗಳನ್ನು ಕೊಡ್ತಾರೆ. 2 ಮಾರ್ಕರ್ ಕ್ವಶನ್. ಎಸ್, ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು ಅಂತ ಒಂದು ಪ್ರಶ್ನೆ ಇದೆ. ಮಾನವನಿಗೆ ಬಿಡುವು ಹೆಚ್ಚಿದಂತೆ ಜೀವನದ ಸೌಕರ್ಯಗಳನ್ನು ವಿಶಿಷ್ಟ ಮೇಧಾಶಕ್ತಿಯಿಂದ ಅಭಿವೃದ್ಧಿಗೊಳಿಸುತ್ತಾ ಹೋದಂತೆ ತನ್ನ ಆಗುಹೋಗುಗಳನ್ನು, ಸುಖ ದುಃಖಗಳನ್ನು ಕಾವ್ಯ ರೂಪಕ್ಕೆ ಇಳಿಸುವ ಮಾರ್ಗವನ್ನು ಕಂಡುಕೊಂಡಿರಬೇಕು. ಸಾಹಿತ್ಯ ವಿವಿಧ ರೂಪದಲ್ಲಿ ಬೆಳೆದಿರಬೇಕು. ಲೆಕ್ಕಪತ್ರಗಳನ್ನಿಡಲು ಉಪಯುಕ್ತವಾದ ಮೂಲಲಿಪಿಯನ್ನು ಮತ್ತಷ್ಟು ಪರಿಷ್ಕರಿಸುತ್ತಾ ಸುಂದರವಾದ ಸಾಹಿತ್ಯಿಕ ಕೃತಿಗಳನ್ನು ಬರೆದಿಡುವುದನ್ನು ಮಾನವ ಕಲಿತುಕೊಂಡ. ಆ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಯಿತು. ಈ ಮೂಲಕ ಜ್ಞಾನ ಭಂಡಾರ ಭದ್ರವಾಯಿತು ಅಂತ ಬರೆದ್ರೆ ಸಾಕು. ಇನ್ನು ವಿಶ್ವೇಶ್ವರವರು ಹಣಕಾಸು ನೀತಿಯಲ್ಲಿ ಮಾಡಿದ ಮಾರ್ಪಾಡುಗಳು ಅಂತ ಕೇಳಿದ್ದಾರೆ. ಇಲ್ಲೇನು ಸಿಂಪಲ್ ಅಂದರೆ 1913ರಲ್ಲಿ ಮೈಸೂರು ಬ್ಯಾಂಕನ್ನು ಕಟ್ತಾರೆ. ಫೀಡರ್ ಬ್ಯಾಂಕ್ ಮತ್ತು ಕೈಗಾರಿಕಾ ಹೂಡಿಕೆ ಅಭಿವೃದ್ಧಿ ನಿಧಿಗಳನ್ನು ರಚಿಸ್ತಾರೆ. ಸಾರ್ವಜನಿಕ ಜೀವ ವಿಮಾ ಯೋಜನೆ ಜಾರಿಗೆ ತರ್ತಾರೆ. ರೈತ ಮತ್ತು ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯ ಕೊಡ್ತಾರೆ. ಪ್ರಾಂತೀಯ ಸಹಕಾರಿ ಬ್ಯಾಂಕನ್ನು ಕಟ್ತಾರೆ ಅಂತ 4 ಸಾಲು ಬರೆದ್ರೆ ಸಾಕು. ಇನ್ನು ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ ಅಂತ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಏನಪ್ಪ ಅಂದ್ರೆ, ಲಂಡನ್ನಿನಲ್ಲಿ ಹೆಣ್ಣು ಮಕ್ಕಳು ಧರಿಸುವ ಟೊಪ್ಪಿಗೆ ವಿಶೇಷತೆಯನ್ನು ತಿಳಿಸುತ್ತಾ, ಇಲ್ಲಿನ ಹೆಣ್ಣು ಮಕ್ಕಳು ಧರಿಸುವ ಟೊಪ್ಪಿಗೆಗಳು ಒಂದು ಟೊಪ್ಪಿಗೆಯಂತೆ ಇನ್ನೊಂದಿರುವುದಿಲ್ಲ. ಸಿಕ್ಕಿಸಿದ ಪುಚ್ಚವಾದರೂ ಕನಿಷ್ಠ ಪಕ್ಷ ಬೇರೆಯಾಗಿರ್ತದೆ. ಕೋಟ್ಯಾವಧಿ ಟೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ, ಇದನ್ನು ನಾವು ಮನಗಾಣಬಹುದು. ಮನುಷ್ಯನಂತೆ ಟೊಪ್ಪಿಗೆಯಲ್ಲವೇ, ಒಬ್ಬ ಇನ್ನೊಬ್ಬಳಂತೆ ಇನ್ನೊಬ್ಬಳಿಲ್ಲ ಅಂತ ದಾಖಲಿಸಿದ್ದಾರೆ ಅಂತ ಬರೆದ್ರೆ ಸಾಕು. ಇನ್ನು ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ ಅಂತ ಕೇಳಿದರು. ಅತಿಬಳ ರಾಜನ ಮಂತ್ರಿ ಸೋಮಶರ್ಮ ಮತ್ತು ಆತನ ಹೆಂಡತಿ ಕಶ್ಯಪಿಯ ಮಕ್ಕಳಾದ ಅಗ್ನಿಭೂತಿ ವಾಯುಭೂತಿಯರು ತಂದೆ ತಾಯಿಯರ ಮಾತಿಗೆ ಕಿವಿಗೊಡದೆ, ಯಾವ ವಿದ್ಯೆಯನ್ನು ಕಲಿಯದೆ, ತಂದೆ ಕೂಡಿಟ್ಟ ಹಣವನ್ನು ಪೋಲು ಮಾಡುತ್ತಾ ಸಪ್ತ ವ್ಯಸನಗಳಿಗೆ ತುತ್ತಾಗ್ತಾರೆ. ಈ ಸೋಮಶರ್ಮನ ಮರಣದ ನಂತರ ರಾಜನು ಮಕ್ಕಳನ್ನು ಅರಮನೆಗೆ ಕರೆಸಿಕೊಂಡು ಸತ್ಕರಿಸಿ ಸಂತಾಪವನ್ನು ಸೂಚಿಸಿ ಕಳಿಸ್ತಾನೆ. ಕೆಲವು ದಿವಸಗಳು ಕಳೆದ ಮೇಲೆ ಮತ್ತೆ ಅವರಿಬ್ಬರನ್ನ ರಾಜ ಅರಮನೆಗೆ ಕರೆಸಿಕೊಂಡು, ನೀವು ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ವಿಚಾರಿಸ್ತಾನೆ. ಅವರು ತಲೆ ತಗ್ಗಿಸಿ ಉತ್ತರ ಕೊಡಲಾರದೆ ಕಣ್ಣೀರು ಸುರಿಸ್ತಾರೆ. ನಾಚಿಕೆಯಿಂದ ಕಾಲಿನ ಬೆರಳುಗಳನ್ನು ನೆಲದ ಮೇಲೆ ಗೀರತೊಡಗ್ತಾರೆ. ರಾಜಸಭೆಯಲ್ಲಿದ್ದವರೆಲ್ಲ ರಾಜನನ್ನ ಕುರಿತು, ಇವರು ಕಡುಮೂರ್ಖರು, ಇವರು ವಿದ್ಯೆಯನ್ನು ಅರಿಯರು, ಇವರು ಸಪ್ತ ವ್ಯಸನದಲ್ಲಿ ಮುಳುಗಿರುವರು ಎಂದು ನಿವೇದಿಸ್ತಾರೆ. ಇದನ್ನು ಕೇಳಿದ ರಾಜನು ಅವರನ್ನು ಮೂರ್ಖರೆಂದು ತೀರ್ಮಾನಿಸಿ ಅಲ್ಲಿಂದ ಓಡಿಸ್ತಾನೆ ಅಂತ ಬರೆದ್ರೆ ಸಾಕು. ಇನ್ನು ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಅಂತ ಕೇಳಿದ್ದಾರೆ. ಎಸ್, ಉತ್ತರ, ಕಾಲವೆಂಬ ಹಕ್ಕಿಯು ಆಕಾಶ, ಮೋಡ, ಭೂಮಂಡಲಗಳ ಎಲ್ಲ ಬಣ್ಣಗಳನ್ನು ಸಮನಾಗಿ ಆವರಿಸಿಕೊಂಡಿದೆ. ಆಕಾಶದಲ್ಲಿರುವ ಮುಗಿಲಿಗೆ ರೆಕ್ಕೆಗಳಿಡದವು ಎಂಬಂತೆ ಆಕಾಶದಲ್ಲಿ ಮಿನುಗುವ ಚಿಕ್ಕೆಗಳ ಮಾಲೆಯನ್ನು ಕೊರಳಿಗೆ ಸಿಕ್ಕಿಸಿಕೊಂಡು, ಆಕಾಶದಲ್ಲಿ ಬೆಳಗುತ್ತಿರುವ ಸೂರ್ಯಚಂದ್ರರನ್ನು ಕಣ್ಣುಗಳನ್ನಾಗಿ ಮಾಡಿಕೊಂಡು ಅನಂತದೆಡೆಗೆ ಹಾರಿ ಹೋಗುತ್ತಿದೆ ಎಂದು ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೋಲಿಸಿದ್ದಾರೆ. ಇನ್ನು ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ಮಾಡಿತು ಅಂತ ಕೇಳಿದರು. ಎಸ್, ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ದಂಗೆ ಎದ್ದ ಹಲಗಲಿಯ ಬೇಡರನ್ನು ಬಗ್ಗು ಬಡಿಯಲು ಬ್ರಿಟಿಷರ ದಂಡು ಬಂದಿತು. ಬ್ರಿಟಿಷರ ದಂಡಿನ ಸಿಪಾಯಿಗಳು ಹಲಗಲಿಯ ಬೇಡರ ಬೆನ್ನು ಹತ್ತಿ ಕೊಂದರು. ಎದುರಿಗೆ ಸಿಕ್ಕವರಿಗೆಲ್ಲ ಕರುಣೆ ಇಲ್ಲದೆ ಗುಂಡು ಹೊಡೆದು ಸಾಯಿಸಿದರು. ಬ್ರಿಟಿಷ್ ಸಿಪಾಯಿಗಳ ಗುಂಡಿಗೆ ಹೆದರಿ ಚಟೇಕಾರರು ಗುಡ್ಡದ ಕಡೆಗೆ ಓಡಿ ತಲೆಮರೆಸಿಕೊಂಡರು. ಇನ್ನು ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ಭಗತ್ ಸಿಂಗ್ ತೆಗೆದುಕೊಂಡ ನಿರ್ಧಾರ ಅಂತ ಪ್ರಶ್ನೆ ಇದೆ. ಈ ಜಲಿಯನ್ ವಾಲಾಬಾಗ್ ಮಾರಣ ಹೋಮ ಭಗತ್ ಸಿಂಗನ ಮನಸ್ಸಿನಲ್ಲಿ ಅಚ್ಚಳಿಯದ ಪ್ರಭಾವವನ್ನು ಬೀರಿತ್ತು. ಒಂದಲ್ಲ ಒಂದು ದಿನ ಈ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನನ್ನಾದರೂ ಮಾಡಿಯೇ ತೀರುತ್ತೇನೆಂದು, ಆಗ ಕ್ರೂರ ಬ್ರಿಟಿಷ್ ಆಳ್ವಿಕೆ ಅಂತ್ಯವಾಗುತ್ತದೆ ಎಂದು ತಿಳಿದಿದ್ದ ಭಗತ್ ಸಿಂಗ್ ಮುಂದೆ ಕ್ರಾಂತಿಕಾರಿಗಳ ಸಹಕಾರದಿಂದ ಮಾತೃಭೂಮಿಯನ್ನು ಗುಲಾಮಗಿರಿಯ ಸಂಕೋಲೆಯಿಂದ ಬಿಡಿಸಲು ಸ್ವಾತಂತ್ರ್ಯ ಹೋರಾಟದ ಪಥದಲ್ಲಿ ಮುನ್ನಡೆಯುವ ನಿರ್ಧಾರವನ್ನು ತೆಗೆದುಕೊಂಡನು ಅಂತ ಬರೆದ್ರೆ ಸಾಕು. ಇನ್ನು ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯ, ಅದು ಇಂಪಾರ್ಟೆಂಟ್. ಅಂದವಾದ ಅಕ್ಷರ, ಒಳ್ಳೆಯ ಬರವಣಿಗೆ ಶಿಕ್ಷಣದ ಅವಶ್ಯಕ ಅಂಶವಲ್ಲವೆಂಬ ಭಾವನೆ ಗಾಂಧೀಜಿಯವರಿಗೆ ಇಂಗ್ಲೆಂಡ್ಗೆ ಹೋಗುವವರೆಗೆ ಅವರಲ್ಲಿ ಇತ್ತು. ಅನಂತರ ದಕ್ಷಿಣ ಆಫ್ರಿಕಾಕ್ಕೆ ಹೋದ ಮೇಲೆ
ಅಲ್ಲಿ ಸುಶಿಕ್ಷಿತ ಯುವಕರ ಮತ್ತು ವಕೀಲರ ಮುತ್ತು ಪೋಣಿಸಿದಂತಿದ್ದ ಸುಂದರ ಬರವಣಿಗೆಯನ್ನು ನೋಡಿ ಅವರಿಗೆ ನಾಚಿಕೆಯೂ ಪಶ್ಚಾತ್ತಾಪವೂ ಉಂಟಾಯಿತು. ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಎಂದು ಅರಿತರು. ತಮ್ಮ ಉದಾಹರಣೆಯಿಂದ ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯಕ ಅಂಶವೆಂಬುದನ್ನು ಪ್ರತಿಯೊಬ್ಬ ಯುವಕ ಯುವತಿ ತಿಳಿದುಕೊಳ್ಳಲಿ ಎಂಬುದು ಗಾಂಧೀಜಿಯವರ ಅಂದವಾದ ಬರವಣಿಗೆಯ ಬಗ್ಗೆ ಅಭಿಪ್ರಾಯವಾಗಿತ್ತು. ಇನ್ನು ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯ ಕೇಳಿದ್ದಾರೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಜಗತ್ತಿನಲ್ಲಿ ಅರಿತವರು ಮತ್ತು ಅರಿಯದವರು ಇರುತ್ತಾರೆ. ಅರಿಯದವರೊಡನೆ ಸಂಘ ಮಾಡಿದರೆ ಕಲ್ಲನ್ನು ಹೊಡೆದು ಬೆಂಕಿಯನ್ನು ಪಡೆದಂತೆ ಅಪ್ರಯೋಜನಕಾರಿ ಆಗಿರುತ್ತದೆ. ಅರಿತವರೊಡನೆ ಸಂಘ ಮಾಡಿದರೆ ಮೊಸರನ್ನು ಕಡೆದು ಬೆಣ್ಣೆಯನ್ನು ಪಡೆದಂತೆ ಪ್ರಯೋಜನಕಾರಿಯಾಗಿರ್ತದೆ. ಇವು ಅರಿಯದವರ ಮತ್ತು ಬಲ್ಲವರ ಸಂಘದ ಪರಿಣಾಮಗಳು. ಶರಣರ ಸಂಘವನ್ನು ಮಾಡಿದರೆ ಕರ್ಪೂರದ ಗಿರಿಯನ್ನು ಉರಿಯ ಕೊಂಬಂತೆ ಎನ್ನುವುದು ಅಕ್ಕ ಮಹಾದೇವಿಯವರ ಅಭಿಪ್ರಾಯವಾಗಿದೆ ಅಂತ ಬರೆದ್ರೆ ಸಾಕು. ಇನ್ನು ರಾಜರ ಪ್ರಕೃತಿ ಬಗ್ಗೆ ಕೇಳಿದ್ದಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ರಾಜರ ಪ್ರಕೃತಿ ಅಹಂಕಾರದ ದಾಹ, ಜ್ವರದಲೆಗಡರಿ ಅವರ ಬಗೆಯಲ್ಲಿ ಕತ್ತಲು ತುಂಬಿರುತ್ತದೆ. ಇದು ಎಲ್ಲ ದುಡ್ಡಿನ ಮಹಿಮೆ, ದುಡ್ಡಿ ದುರಭಿಮಾನದ ತವರು. ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣ್ತದೆ. ರಾಜ್ಯ ಎನ್ನುವುದು ಒಂದು ವಿಷ, ಅದರ ಅಧಿಕಾರದ ಸೋಂಕು ತಾಗಿದವರಿಗೆಲ್ಲ ಬುದ್ಧಿ ಮಂಕಾಗಿ ಬಿಡುತ್ತದೆ ಅಂತ ಬರಿಬೇಕು. ಇನ್ನು ಸಾಹಿತಿಗಳ ಪರಿಚಯ ಇತ್ತು. ಸಾರಾ ಅಬೂಬಕರ್ ಫಸ್ಟ್ ಪ್ರಿಪರೇಟರಿಯಲ್ಲಿ ಬಂದಿದೆ. ಇನ್ನು ರನ್ನನ ಬಗ್ಗೆ ನೋಡ್ಕೊಂಡು ಹೋಗಿ. ಕನ್ನಡದ ರತ್ನತ್ರಯದಲ್ಲಿ ರನ್ನ ಒಬ್ಬ. ಕಾಲ 949, 10ನೇ ಶತಮಾನ. ಸ್ಥಳ ಬಾಗಲಕೋಟೆ ಜಿಲ್ಲೆಯ ಮುದು ಓಳಲು. ಕೃತಿ ಸಾಹಸ ಭೀಮ ವಿಜಯಂ, ಅಜಿತ ತೀರ್ಥಂಕರ ಪುರಾಣ ತಿಲಕಂ, ಪರಶುರಾಮ ಚರಿತಂ. ಕವಿ ಚಕ್ರವರ್ತಿ ಅಂತಕ್ಕಂಥ ಬಿರುದು ಇತ್ತು ಅಂತ ಬರೆದ್ರೆ ಸಾಕು. ಇನ್ನೇ 3 ಸಾಲು ಇದೆ ಭಾಮಿನಿ ಷಟ್ಪದಿ. ಸೊ ಲಾಸ್ಟ್ ಟೈಮ್ ನಿಮಗೆ ವಾರ್ಧಕ ಷಟ್ಪದಿ ಬಂದಿತ್ತಲ್ಲ, ಸೊ ಫಸ್ಟ್ ಪ್ರಿಪರೇಟರಿಗೆ. ಸೊ ಹೀಗಾಗಿದ್ದು 3 ಇದ್ದಾವೆ, 14 ಇದ್ದಾವೆ. ಸೊ ಗೊತ್ತಾಗ್ತದೆ ನಿಮಗೆ ಎಷ್ಟು ಭಾಮಿನಿ ಷಟ್ಪದಿ. ಇದು ಮಾತ್ರಾಗಣ ಆಧಾರಿತ ಭಾಮಿನಿ ಷಟ್ಪದಿ ಅಂತ ಈ ಥರನಾಗಿ ಬರೆದ್ರೆ ಸಾಕು. ಇನ್ನು ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಅಂತ ಇದೆ. ಸೊ ಲಾಸ್ಟ್ ಟೈಮು ನಿಮಗೆ ಉಪಮಾಲಂಕಾರ ಬಂದಿತ್ತು. ಈ ಸಾರಿ ರೂಪಕಾಲಂಕಾರದ ಉದಾಹರಣೆಯನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಿ. ಓಕೆನಾ. ಅಲ್ಲಿ ಉಪಮೇಯ, ಉಪಮಾನ, ಆಮೇಲೆ ಲಕ್ಷಣ ಅಲಂಕಾರ ಅಂತ ಬರೆದ್ರೆ ರೂಪಕಾಲಂಕಾರದಲ್ಲಿ ಅಂಕಗಳನ್ನು ಕೊಡ್ತಾರೆ. ಇನ್ನು ಗಾದೆ ಮಾತಿನಲ್ಲಿ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ, ಅಥವಾ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಇದೆ. ಸೊ ಯಾವುದೇ ಗಾದೆ ಮಾತನ್ನು ಬರೆದ್ರೆ ಇಷ್ಟು ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಫಿಕ್ಸ್ ಆಗಿ ಕೊಡ್ತಾರೆ. ಗಾದೆ ವೇದಕ್ಕೆ ಸಮಾನ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದಿಲ್ಲ. ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು. ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ. ಸತ್ಯ ಸದಾ ಜೀವಂತವಾದುದು, ಸುಳ್ಳು ಎಂದು ಸುಖ ಕೊಡಲಾರದು ಎಂಬುದು ಈ ಗಾದೆಯ ಅರ್ಥ. ಸೊ ಇಷ್ಟು 2 ಸಾಲ ಬರೀರಿ. ಆಮೇಲೆ ಇಲ್ಲಿ ನೀವೇನು ಮಾಡಬೇಕು, ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ಮನುಷ್ಯನ ಜೀವನದಲ್ಲಿನ ಒಂದು ನೈಜ ಘಟನೆಯನ್ನು ಉದಾಹರಣೆಯಾಗಿ ಬರೆದು 6-8 ಸಾಲ ಬರೆದು ನಿಮಗೆ ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಡೋಂಟ್ ವರಿ. ಓಕೆನಾ. ಇದು ದೇಶ ಸುತ್ತಿ ನೋಡು, ಕೋಶ ಓದು ಅಂತಿದೆ. ಪುಸ್ತಕಗಳ ಓದುವುದರಿಂದ ಆಗ್ತಕ್ಕಂಥ ಅನುಭವ ಅಥವಾ ವಾಸ್ತವಿಕ ನಾವು ಪ್ರವಾಸ ಮಾಡೋದ್ರಿಂದ ಲಾಭದ ಬಗ್ಗೆ ನೀವು ಬರಿಬೋದು. ಸಂದರ್ಭಕ್ಕೆ ಬರೋಣ. ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಅಂತ ಇದೆ. ಸೊ ನಿಮಗೆ ಗೊತ್ತಿದೆ ಇದು ವ್ಯಾಘ್ರಗೀತೆ ಅಂತಕ್ಕಂಥ ಗದ್ಯ ಪಾಠದ ವಾಕ್ಯ. ಪ್ರತಿಯೊಂದನ್ನು ಬರೆಯುವಾಗ ನೀವೇನು ಮಾಡಬೇಕು, ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೀಲೇಬೇಕು. ಸೊ ಆವಾಗ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಫುಲ್ ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಇನ್ನು 2ನೇದೇನಪ್ಪ ಅಂತಂದ್ರೆ ಭಾಗ್ಯಶಿಲ್ಪಿಗಳು ಪಾಠದ ವಾಕ್ಯ ಇತ್ತು. ಸಾಮಾಜಿಕ ಕಾನೂನುಗಳ ಹರಿಕಾರ ಅಂತ ಇದೆ. ಇದನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆಗಳನ್ನು ವಿವರಿಸುವಾಗ ಹೇಳಿದ್ದಾರೆ ಅನ್ನೋದು ನಿಮಗೆ ಗೊತ್ತಿರಲಿ. ಅದನ್ನು ನೀವೇನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. ಇನ್ನು ಎದೆಗೆ ಬಿದ್ದ ಅಕ್ಷರ ಅಂತಕ್ಕಂಥ ಗದ್ಯ ಪಾಠದ ವಾಕ್ಯ. ಹಾಗಾದರೆ ನಿಮಗೆಲ್ಲ ಮನೆ ಉಂಟಾ ನನ್ನ ಮಕ್ಕಳ ಅಂತ ಇದೆ. ಓಕೆ. ಇದು ದೇವನೂರು ಮಹದೇವ ಅವರು ಬರೆದಿರುವ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯ ಪಾಠದ ವಾಕ್ಯ. ಸೊ ಗುಡಿ ಕಟ್ತಕ್ಕಂಥ ಸಂದರ್ಭದಲ್ಲಿ ದೇವತೆ, ಗ್ರಾಮ ದೇವತೆ ಮಂಚಮ್ಮ ಒಬ್ಬನ ಮೈ ಮೇಲೆ ಆವಾಹಿಸಿಕೊಂಡು ಅವಾಗ ಏನು ಮಾಡ್ತಾಳೆ, ಈ ಪ್ರಶ್ನೆಯನ್ನು ಊರ ಜನರಿಗೆ ಕೇಳ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ. ಇನ್ನು ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ದ.ರಾ. ಬೇಂದ್ರೆ ಅವರ ಒಂದು ಪದ್ಯ ಮಂಗಳ ಲೋಕದ ಅಂಗಳ ಕೇರಿ ಅಂತ ಇದೆ. ಸೊ ಮನುಷ್ಯನ ಕಾಲದ ಗತಿಯನ್ನು ಹಾರ್ತಕ್ಕಂಥ ಸಮಯಕ್ಕೆ ಏನು ಮಾಡಿದ್ದಾರೆ, ಹಾರುವ ಹಕ್ಕಿಗೆ ಹೋಲಿಸಿದ್ದಾರೆ. ಸೊ ಇವತ್ತಿನ ಮನುಷ್ಯ ಆಕಾಶದಲ್ಲಿ ಕೂಡ ಹಾರಾಡಬಹುದು, ಮಂಗಳ ಅಂಗಳದಲ್ಲಿ ಹೋಗ್ಬೋದು ಅಂತಕ್ಕಂಥ ಸಂದರ್ಭದಲ್ಲಿ ಸೊ ಈ ವಾಕ್ಯ ಬಂದಿದೆ. ಓಕೆನಾ. ಇನ್ನು ಕುವೆಂಪು ಅವರ ಹಸಿರು ಹಸಿರಳೆಯೋ ಉಸಿರು ಅಂತ ಇದೆ. ಇದು ಹಸಿರು ಎಲ್ಲೆಡೆಯೂ ವ್ಯಾಪಿಸಿದೆ ಅಂತಕ್ಕಂಥ ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸೊ ಇದು ಕೂಡ ನಿಮಗೆ ಗೊತ್ತಿರಲಿ. ಇನ್ನು ಮುಂದಿನ ವಾಕ್ಯ ಈ ಗೊಳಂದೊಡಕ್ಕೆ ಇವೆಲ್ಲ ಕೈಯೊಳು ಅಂತ ಇದೆ. ಸೊ ಕೆಮ್ಮನೆ ಮೀಸೆ ಒತ್ತನೆ ಅಂತಕ್ಕಂಥ ಪದ್ಯಪಾಠದ ವಾಕ್ಯ ಇತ್ತು. ಓಕೆನಾ. ಇನ್ನು ನೆಕ್ಸ್ಟ್ ಈ ಪದ್ಯಗಳನ್ನು ನೋಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿದ್ದಾವೆ. ಕೊರಳ ಸೆಲೆ ಹಿಗ್ಗಿದ್ದವು ದೃಗ್ಜಲ ಅಥವಾ ಮಾರಿಗೌತನವಾಯಿತು ನಾಳಿನ ಭಾರತವು. ಖಂಡಿತವಾಗಿ ನಿಮಗೆ ಲಾಸ್ಟ್ ಟೈಮ್ ಸಂಕಲ್ಪ ಗೀತೆ ಪದ್ಯ ಬಂದಿತ್ತು, ಈ ಸರಿ ಬರೋದು ಚಾನ್ಸಸ್ ಕಡಿಮೆ. ಸೊ ಅದಕ್ಕಾಗಿ ನೀವೇನು ಮಾಡಿ, ವೀರಲವ ಅಥವಾ ಕೌರವೇಂದ್ರನ ಕೊಂದೆ ನೀನು ಅಂತಕ್ಕದ್ದನ್ನು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿ.
ಇನ್ನು ಇಲ್ಲಿ ಮೌಲ್ಯಾಧಾರಿತ ಸಾರಾಂಶಕ್ಕೆ ನಿಮಗೆ ವೀರಲವದಿ ಕೇಳಿದ್ದಾರೆ. ಊರ್ವಿ 7 ಕೌಶಲ್ಯ ಪಡೆದ ಕೋರಂ ಅಂತ ಇದೆ. ಸೊ ಅದು ಕೂಡ ಇಂಪಾರ್ಟೆಂಟ್ ಇತ್ತು. ಸೊ ಬರೆಯುವಾಗ ನೀವೇನು ಮಾಡಬೇಕಪ್ಪ ಅಂದರೆ ಮೌಲ್ಯಗಳನ್ನು ಬರೀಬೇಕು. ಇದರಲ್ಲಿ ಅವ್ರು ಕೇಳಿರ್ತಕ್ಕಂಥದ್ದೇ ಮೌಲ್ಯ ಅಂತ ಇದೆ. ಸೊ ಮೌಲ್ಯ ಇತ್ತಂದ್ರೇ ನಿಮಗೆ ಅಂಕಗಳನ್ನು ಕೊಡ್ತಕ್ಕಂಥದ್ದು. ಸೊ ಅದಕ್ಕಾಗಿ ನೀವೇನು ಮಾಡಿ ಅಂತಂದರೆ ಪ್ರತಿ ಇದಕ್ಕೆ ಒಂದು ಫಿಕ್ಸ್ ಆಗಿರ್ತಕ್ಕಂಥ ಮಾಡ್ಕೊಂಡು ಬಿಡಿ. ಸೊ ಇದು ವೀರಲವಕ್ಕೆ ಎನಿ ಒನ್ ಇರಲಿ. ನಮ್ಮ ರಾಮಾಯಣ ಮಹಾಕಾವ್ಯದಲ್ಲಿ ಬರುವ ಕುಶಲವರ ಕಥೆ ಸರಳವೂ ಸುಂದರವೂ ಆಗಿದೆ. ಶ್ರೀರಾಮ ಕೈಗೊಂಡ ಅಶ್ವಮೇಧ ಯಾಗದ ಕುದುರೆಯನ್ನು ತನ್ನ ತಂದೆ ಶ್ರೀರಾಮನದು ಎಂದು ತಿಳಿಯದ ಲವನ ಬಾಲ ಸಹಜ ಕುತೂಹಲದಿಂದ ಕಟ್ಟುತ್ತಾನೆ. ಆ ಸೌಂದರ್ಯದ ಕಾವ್ಯ ಸೊಬಗನ್ನು ಪರಿಚಯಿಸೋದು ಕವಿ ಲಕ್ಷ್ಮೀಶನ ವೀರಲವ ಪದ್ಯದ ಆಶಯವಾಗಿದೆ. ಆವಾಗ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಪದ್ಯದ ಸಾಲುಗಳನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನೀವು ಆರಾಮಾಗಿ ಬರಿಬೋದು. ಇನ್ನು ಮುಂದಿನ ಪ್ರಶ್ನೆ ಈ ಸರಿ ಬರ್ತಕ್ಕಂಥದ್ದು ತಾಳಿದವನು ಬಾಳಿಯಾನು ಅಥವಾ ನಂಬಿ ಕೆಟ್ಟವರಿಲ್ಲ ಅಂತಕ್ಕಂಥ ಮಾತಾಗಿರ್ಬೋದು, ಅಥವಾ ಶಬರಿಯ ಸಡಗರ ಸಂಭ್ರಮ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ ಅಂತ ಕೇಳಿದ್ದಾರೆ. ಸೊ ಇದನ್ನು ಇಲ್ಲಿ ಚೆನ್ನಾಗಿ ಅದನ್ನು ಕೊಟ್ಟಿದ್ದೀವಿ. ಸೊ ಅದನ್ನು ಕೂಡ ತಾವೇನು ಮಾಡ್ಬೋದಪ್ಪ ಅಂದರೆ ಭಾಳ ಬರಲಿಕ್ಕೆ ಹೋಗಬೇಡಿ. ಒಂದು 8ರಿಂದ 10 ಸಾಲು ಬರೆದ್ರೂ ಕೂಡ ನಿಮಗೆ ಖಂಡಿತವಾಗಿ ಅಂಕಗಳನ್ನು ಕೊಡ್ತಾರೆ. ಇನ್ನು ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು GS ಶಿವರುದ್ರಪ್ಪನವರ ಇದೆ. ಸೊ ಲಾಸ್ಟ್ ಟೈಮ್ ವೀರಲವ ಕೇಳಿದ್ರು, ಈ ಸಲ ಕೌರವೇಂದ್ರನ ಕೊಂದೆ ನೀನು ಬರ್ಬೋದು. ಅದನ್ನು ನೋಡ್ಕೊಂಡೋಗಿ ಇದು ಬರ್ತೇ ಇತ್ತಂದರೆ ಕೌರವೇಂದ್ರನ ಕೊಂದೆ ನೀನು ಬಂದಲ್ಲಿನೇ ಪ್ರಶ್ನೆಗಳು ನಿಮಗೆ ಬರೋದು. ಓಕೆನಾ. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಸೊ ಅಗದಿ ಈಸಿಯಾಗಿರ್ತಕ್ಕಂಥದ್ದು ಪತ್ರಲೇಖನ. ಇದು ಸಾರ್ವಜನಿಕ ಗ್ರಂಥಾಲಯಕ್ಕೆ ಅನುಮತಿ ಕೋರಿರ್ತಕ್ಕಂಥ ಪತ್ರ ಇದೆ. ಸೊ ಇಲ್ಲಿ ಬರೆದಿದ್ದಾರೆ. ಸೊ ಫಸ್ಟ್ ಬರೆಯುವಾಗ ಏನು ಮಾಡಬೇಕು, ಸ್ಥಳ ದಿನಾಂಕಗಳನ್ನು ಬರೀಬೇಕು. ಇಂದ ಆಲ್ರೆಡಿ ಕೊಟ್ಟಿದ್ದಾರೆ. ಆಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳಿದ್ದಾವೆ, ಸಾರ್ವಜನಿಕ ಗ್ರಂಥಾಲಯ ಮಂಜೂರು ಮಾಡುವಂತೆ ಕೋರಿ ಅಂತ ಬರೆದು ಸೊ ಲಾಸ್ಟ್ ನೀವು ಏನು ಮಾಡಬೇಕು ಅಂದರೆ ಹೊರ ವಿಳಾಸವನ್ನು ಹಾಕಬೇಕು. ಸೊ ಈ ತನಾಗಿರ್ತಕ್ಕಂಥ ಮನವಿ ಪತ್ರ ಇದೆ. ಇದನ್ನು ಕಲ್ಕೊಡ್ರಿ. ಇದು ವೈಯಕ್ತಿಕ ಪತ್ರ ಇದೆ, ಅದೇನು ಬೇಡ. ಇನ್ನು ರಾಷ್ಟ್ರೀಯ ಭಾವೈಕ್ಯ ಶಾಲಾ ಸಂಸತ್ತು ಚುನಾವಣಾ ಪ್ರಕ್ರಿಯೆ ಮತ್ತು ಮಹತ್ವ ಅಂತ ಕೇಳಿದ್ದಾರೆ. ಸೊ ಚೆನ್ನಾಗಿ ಇದನ್ನು ನೋಡ್ಕೊಂಡು ಹೋಗಿ. ರಾಷ್ಟ್ರೀಯ ಭಾವೈಕ್ಯ ಆಗಿರ್ಬೋದು ಅಥವಾ ರಾಷ್ಟ್ರೀಯ ಹಬ್ಬಗಳು ಕೂಡ ನಿಮಗೆ ಬರಬಹುದು. ಇಷ್ಟು ಇಂಪಾರ್ಟೆಂಟ್ ಇತ್ತು. ಸೊ ಈ ನಿಬಂಧಗಳನ್ನು ಬರೆಯುವಾಗ, ಪ್ರಬಂಧಗಳನ್ನು ಬರೆಯುವಾಗ ಪೀಠಿಕೆ ಬರಿಬೇಕು. ಓಕೆನಾ. ನೆಕ್ಸ್ಟ್ ಏನು ಬರೀಬೇಕು, ವಿಷಯದ ನಿರೂಪಣೆಗಳನ್ನು ಹಾಕಬೇಕು. ಆಮೇಲೆ ಉಪಸಂಹಾರವನ್ನು ಹಾಕಬೇಕು. ಸೊ ಭಾಳ ಏನು ಬರಲಿಕ್ಕೆ ಹೋಗಬೇಡಿ. ಒಂದು 12ರಿಂದ 15 ಸಾಲುಗಳನ್ನು ಬರೆದ್ರೂ ಕೂಡ ನಿಮಗೆ ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಇನ್ನು ಶಾಲಾ ಸಂಸತ್ತಿನ ಚುನಾವಣೆ ಅಂತ ಕೊಟ್ಟಿದ್ದರು. ಸೊ ನಿಮಗೆಲ್ಲ ಗೊತ್ತಿದೆ, ELCಯಲ್ಲಿ ನೀವೆಲ್ಲ ಎಲೆಕ್ಷನ್ ಮಾಡೋದಾಗಿರ್ಬೋದು, ನಾಮಿನೇಷನ್ ಮಾಡಿರ್ಬೋದು. ಅದರಿಂದ ಏನೆಲ್ಲ ಲಾಭ ಇದೆ ಅನ್ನೋದನ್ನು ನಿಮ್ಮ ಶಾಲೆಯಲ್ಲಿ ನೀವೆಲ್ಲ ಅರ್ತಿದ್ದೀರಿ. ಅದನ್ನೇ ನೀವೇನು ಮಾಡಿಪ್ಪ ಅಂತಂದರೆ ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಅರ್ಥಪೂರ್ಣವಾಗಿ ಬರೆದ್ರೆ ಅಂಕಗಳನ್ನು ಕೊಡ್ತಾರೆ. ಇದು ನಾಳೆ ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.